ನಮಸ್ಕಾರ ಸ್ನೇಹಿತರೆ. ಜೆಡಿಎಸ್ ನ ಭದ್ರಕೋಟೆಯೊಂದರಲ್ಲಿ ಬಿಜೆಪಿಯ ಈ ನಾಯಕರ ನಡೆಯಿಂದಾಗಿ ಈಗ ಆ ಕ್ಷೇತ್ರ ಜೆಡಿಎಸ್ ಕೈ ತಪ್ಪಿ ಹೋಗುವಂತಹ ಸಂದರ್ಭಗಳು ಎದುರಾಗಿದಾವ. ಹೌದು, ಯಾಕೆಂದ್ರೆ ನಾಯಕರು ಮಾಡಿರ್ತಕ್ಕಂತ ಸಂಧಾನದ ಹೊರತಾಗಿಯೂ ಸಹ ಬಿಜೆಪಿಯ ಈ ಪ್ರಭಾವಿ ನಾಯಕರು ಜೆಡಿಎಸ್ ಜೊತೆಗೆ ಕೆಲಸ ಮಾಡೋದಕ್ಕೆ ಒಪ್ತಾನೆ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಇದರ ನೆಗೆಟಿವ್ ಪರಿಣಾಮಗಳು ಮೈತ್ರಿ ಅಭ್ಯರ್ಥಿಯ ಮೇಲಾಗಿ ಜೆಡಿಎಸ್ ನ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ. ಹಾಗಾದ್ರೆ ಯಾವ್ದು ಈ ಕ್ಷೇತ್ರ? ಅಸಹಕಾರ ಕೊಡ್ತಾ ಇರೋ ಬಿಜೆಪಿಯ ನಾಯಕರು ಯಾರು? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೊನ್ನೆ ತಾನೇ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಹೋಗಿದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಸಮಾಧಾನ ಇತ್ತೋ, ಎಲ್ಲೆಲ್ಲಿ ನೆಗೆಟಿವ್ ಆಗುವ ಅಂಶಗಳು ಇತ್ತೋ ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಸಹ ಪಟ್ಟಿದ್ರು. ಅದೇ ರೀತಿ ಹಾಸನದಲ್ಲೂ ಸಹ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡರ ಅಸಮಾಧಾನ ಅಂತೂ ಇದ್ದೇ ಇದೆ. ಅವರು ಪ್ರಾರಂಭದಿಂದಲೂ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಮಾಡ್ಕೊಂಡು ಬಂದಿರೋರು. ಈಗ ಇದ್ದಕ್ಕಿದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಸಹಜವಾಗಿ ಅವರಿಗೆ ಇರುಸು ಮುರುಸಾಗಿರುತ್ತೆ. ಅವರು ಸಹ ಅಸಮಾಧಾನನ ಹೊರ ಹಾಕಿದ್ರು. ಇಂಡೈರೆಕ್ಟ್ ಆಗಿ ನಾನು ಪ್ರಜ್ವಲ್ ರೇವಣ್ಣರಿಗೆ ಸಹಕಾರ ನೀಡಲ್ಲ ಅಂತಾನೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅಮಿತ್ ಶಾ ಅವರು ಬಂದು ಹೋದ ಮೇಲೆ ವಿಜಯೇಂದ್ರ ಅವರು ಪ್ರೀತಂ ಗೌಡರ ಜೊತೆಗೆ ಮೀಟಿಂಗ್ ಮಾಡಾದ ಮೇಲೆ ಆಲ್ಮೋಸ್ಟ್ ಆಲ್ ಅವರ ಅಸಮಾಧಾನ ಬಗೆಹರಿದಿತ್ತು ಅಂತಾನೆ ಹೇಳ್ಬಹುದು. ಆದ್ರೆ ಇತ್ತೀಚೆಗಿನ ಮತ್ತೊಂದು ಘಟನೆಯಲ್ಲಿ ಪ್ರೀತಂ ಗೌಡರ ಸಹಕಾರ ಪೂರ್ತಿ ಸಿಗೋದು ಡೌಟು ಅಂತಾನೆ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಪ್ರೀತಂ ಗೌಡ ಅವರು ಆಬ್ಸೆಂಟ್ ಆಗಿದ್ರು. ಇದು ಸ್ಪಷ್ಟವಾಗಿ ತೋರಿಸುತ್ತೆ, ಇನ್ನು ನಾನು ರೆಬಲ್ ಆಗಿದ್ದೀನಿ, ಇನ್ನು ನನ್ನ ಮುನಿಸು ಬಗೆಹರಿದಿಲ್ಲ, ಅಷ್ಟು ಸುಲಭವಾಗಿ ನಾನು ನಿಮ್ಮ ಜೊತೆಗೆ ಬೆರೆಯೋದಕ್ಕೆ ಆಗೋದಿಲ್ಲ. ಈಗ ಹಾಸನದಲ್ಲಿ ಜೆಡಿಎಸ್ ಉಂಟಾಗಿರೋ ಭಯ ಏನಪ್ಪಾ ಅಂದ್ರೆ, ಎಲ್ಲಿ ಮೈತ್ರಿ ಅವರೇ, ಎಲ್ಲಿ ಬಿಜೆಪಿ ಅವರೇ ನಮಗೆ ಒಳೆಯಟು ಕೊಟ್ಬಿಡ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಅಮಿತ್ ಶಾ ಅವ್ರ ಜೊತೆ ಮಾತಾಡಿದಾಗ ಪ್ರೀತಂ ಗೌಡ ಅವರು ಓಕೆ ಅಂದಿದ್ರು. ಆದ್ರೆ ಈಗ ಮತ್ತೆ ಅದೇ ಹಳೆ ವರಸೆನ ಶುರು ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು, HD ದೇವೇಗೌಡರು, HD ರೇವಣ್ಣ ಅವರು ಸಹ ಪ್ರಜ್ವಲ್ ರೇವಣ್ಣ ಅವರ ನಾಮಪತ್ರ ಸಲ್ಲಿಕಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಇಲ್ಲಿ ಪ್ರೀತಂ ಗೌಡ ಅವರ ಆಬ್ಸೆಂಟ್ ಎದ್ದು ಕಾಣ್ತಾ ಇತ್ತು. ನಾಮಪತ್ರ ಸಲ್ಲಿಕೆಯ ವೇಳೆ ದೊಡ್ಡ ಸಮಾರಂಭ ಮಾಡಿದ್ರು, ರೋಡ್ ಶೋ ಮಾಡಿದ್ರು. ಆದ್ರೆ ಅದ್ಯಾವುದರಲ್ಲೂ ಪ್ರೀತಂ ಗೌಡರು ಕಾಣಿಸ್ಕೊಳ್ಳೇ ಇಲ್ಲ. ಈ ಮೂಲಕ ಪ್ರೀತಂ ಗೌಡರು ತಮಗೆ ಇನ್ನೂ ವಿರೋಧ ಇದೆ, ತಾವು ಇನ್ನೂ ಸಮಾಧಾನಿತರಾಗಿಲ್ಲ, ನಮಗೆ ಇನ್ನೂ ಅಸಮಾಧಾನ ಇದೆ ಅನ್ನೋದನ್ನ ಹೊರಹಾಕಿದ್ದಾರೆ. ಖಾಸಗಿ ಹೋಟೆಲ್ ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಸಮನ್ವಯ ಸಭೆ ಸಹ ನಡೆಸಿದ್ರು. ಆದ್ರೆ ಪ್ರೀತಂ ಗೌಡರು ಈ ಸಭೆಗೂ ಬರಲಿಲ್ಲ. ಸಮನ್ವಯ ಸಭೆ ಯಾಕೆ ನಡೆಸಬೇಕು? ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಕಾರ್ಯಕರ್ತರ ಲೆವೆಲ್ ನಲ್ಲಿ ಮತ್ತು ನಾಯಕರ ಲೆವೆಲ್ ನಲ್ಲಿ ಹೊಂದಾಣಿಕೆ ಮೂಡಿಸ್ಬೇಕು, ಯಾವುದೇ ಗೊಂದಲಗಳು ಇರಬಾರದು. ಇದ್ರೆ ಅದನ್ನ ಬಗೆಹರಿಸೋದಕ್ಕೋಸ್ಕರ ಸಮನ್ವಯ ಸಭೆನ ಮಾಡ್ತಾರೆ. ಆದ್ರೆ ಪ್ರೀತಂ ಗೌಡರು ಇಂತಹ ಸಮನ್ವಯ ಸಭೆಗೆ ಬರ್ಲಿಲ್ಲ ಅಂದ್ರೆ ಮೈತ್ರಿ ಆದಾಗ್ಲೂ ಸಹ ಏನು ಸಾರ್ಥಕ ಆಗುತ್ತೆ? ಎರಡು ಎತ್ತುಗಳು ನೊಗಕ್ಕೆ ಎಗಲು ಕೊಟ್ಟಾಗ ಮಾತ್ರ ಗಾಡಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಪ್ರೀತಂ ಗೌಡರು ನಮಗೆ ಯಾವುದೇ ಸಹಕಾರನ ಕೊಡ್ತಾ ಇಲ್ಲ ಅನ್ನೋದು ಜೆಡಿಎಸ್ ನಾಯಕರ ಅಳಲು. ಇದನ್ನ HD ದೇವೇಗೌಡರು ಪರೋಕ್ಷವಾಗಿ ಹೊರಹಾಕಿದ್ದಾರೆ ಕೂಡ. 3 ದಿನಗಳ ಹಿಂದೆ ಹಾಸನದಲ್ಲಿ ಪ್ರೀತಂ ಗೌಡ್ರನ್ನ ಕೂರಿಸಿಕೊಂಡು ವಿಜಯೇಂದ್ರ ಮತ್ತು CT ರವಿ ಅವರು ಸಂಧಾನ ಮಾಡಿದ್ರು. 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಸ್ತಾರೆ. ಆಗ ಪ್ರೀತಂ ಗೌಡ್ರು ಸಹ ಹಾಜರಿರ್ತಾರೆ ಅಂತ ವಿಜಯೇಂದ್ರ ಅವರೇ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಪ್ರೀತಂ ಗೌಡ್ರು ಆಬ್ಸೆಂಟ್ ಆಗಿದ್ದಾರೆ. ಇದರಿಂದ ಸ್ಪಷ್ಟವಾಗುತ್ತೆ ನಮಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಹಾಸನದಲ್ಲಿ ವರ್ಕೌಟ್ ಆಗುತ್ತಾ? ಈ ಡೌಟ್ಗಳು ಯಾಕಪ್ಪ ಬರೋದು ಅಂದ್ರೆ, ಸಹಜವಾಗಿ ಕಾರ್ಯಕರ್ತರೇ ಮಾತಾಡ್ತಾರಂತೆ ಹಾಸನದಲ್ಲಿ. ಮೈತ್ರಿ ಏರ್ಪಟ್ಟಿರೋದು ನಾಯಕರ ಮಟ್ಟದಲ್ಲಿ, ಕಾರ್ಯಕರ್ತರ ಮಟ್ಟದಲ್ಲಿ ಇನ್ನೂ ಆ ದ್ವೇಷ ಭಾವನೆಗಳು ಇದಾವೆ. ಅದನ್ನು ಅಷ್ಟು ಸುಲಭವಾಗಿ ತೊಡೆದಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಸಂದೇಹಗಳು ಇನ್ನೂ ಉಳಿದಿಲ್ಲ. ಸಹಜವಾಗಿ ಇದು ಪ್ರೀತಂ ಗೌಡ್ರಿಗೆ ಈಗ ರಾಜಕೀಯ ಅಸ್ತಿತ್ವದ ಪ್ರಶ್ನೆ. ಮೈತ್ರಿ ಆದ್ಮೇಲಂತೂ ಅವರಿಗೆ ನಿದ್ದೆನೆ ಬರ್ತಾ ಇಲ್ವೇನೋ. ಈ ಮೈತ್ರಿ ಏನಾದ್ರೂ ಮುಂದಿನ ವಿಧಾನಸಭಾ ಎಲೆಕ್ಷನ್ ವರೆಗೂ ಮುಂದುವರೆದ್ರೆ ತನ್ನ ಕ್ಷೇತ್ರಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ. ಸಹಜವಾಗಿ ಈಗ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ದಿದ್ದಾರೆ, ಮುಂದೆ ಅವರು ಆ ಕ್ಷೇತ್ರನ ನಮಗೆ ಬೇಕು, ನಾವು ಗೆದ್ದಿದೀವಿ ಅಂತ ಡಿಮ್ಯಾಂಡ್ ಇಡ್ತಾರೆ. ಮೇಲಾಗಿ ಹಾಸನ ಜೆಡಿಎಸ್ ನ ಭದ್ರಕೋಟೆ. ಇದು ಪ್ರೀತಂ ಗೌಡರ ನಿದ್ದೆಗಿಡಿಸಿರೋದು. ಸ್ನೇಹಿತರೆ, ಈ ಬಾರಿ ಪ್ರಜ್ವಲ್ ರೇವಣ್ಣರಿಗೆ ಹಾಸನ ಅಷ್ಟು ಸುಲಭ ಇಲ್ಲ. ಕಳೆದ ಬಾರಿ ವಿಧಾನಸಭಾ ಚುನಾವಣೆದ ಎಕ್ಸಾಂಪಲ್ ತೆಗೆದುಕೊಂಡ್ಬಿಡಿ, ಅಲ್ಲೇ ಗೊತ್ತಾಗುತ್ತೆ. ರೇವಣ್ಣ ಅವರು ತಿಣುಕಾಡಿ ಗೆದ್ಬಿಟ್ರು. ಕೊನೆ ಕ್ಷಣದವರೆಗೂ ಏನು ಹೇಳಕ್ಕಾಗಲ್ಲ ಅನ್ನುವಂತ ಪರಿಸ್ಥಿತಿ ಹೊಳೆ ನರಸೀಪುರದಲ್ಲಿ ಉಂಟಾಗಿತ್ತು.
ಹೊಳೆನರಸೀಪುರದಲ್ಲಿ ರೇವಣ್ಣ ಅವರಿಗೆ ಕಳೆದ ಬಾರಿ ಕೇವಲ 2,000 ಮತದಲ್ಲಿ ಸೋತು ಜಿದ್ದಾಜಿದ್ದಿನ ಫೈಟ್ ಕೊಟ್ಟಿದ್ದಂತವರು ಇದೇ ಶ್ರೇಯಸ್ ಪಟೇಲ್. ಅದೇ ಶ್ರೇಯಸ್ ಪಟೇಲ್ನ ಈಗ ಹಾಸನದ ಎಂಪಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಲಾಗಿದೆ. ಇದು ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದೆ. ಕಾಂಗ್ರೆಸ್ನವರು ಈಗ ತಾವು ಕೊಟ್ಟಿರತಕ್ಕಂತ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಮತಬೇಟೆನ ಶುರು ಮಾಡಿದ್ದಾರೆ. ಹಾಸನ ಡಿಸ್ಟಿಕ್ ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ವಿರೋಧದ ಆಂಟಿ ಇನ್ಕಂಬೆನ್ಸಿ ಲಾಭ ಪಡೆದು ಗೆಲ್ಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಸ್ನೇಹಿತರೆ, ಒಂದು ನೆನಪಿರಲಿ ನಿಮಗೆ, ಹಾಸನದ ಜನರ ಮೂಡು ಯಾವ ತರ ಇರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಸನ ಮತ್ತು ಮಂಡ್ಯದ ಜನರು ಬಹಳ ಪ್ರಬುದ್ಧರು. ನಾಯಕರ ನಡೆಗಳನ್ನು ಅವರು ಕ್ಷಣಾರ್ಧದಲ್ಲಿ ಗ್ರಹಿಸಿ ಬಿಡ್ತಾರೆ. ಕಳೆದ ಬಾರಿ ನಡೆದಂತ ಮಂಡ್ಯ ಚುನಾವಣೆನೇ ಎಕ್ಸಾಂಪಲ್. ಮಾಜಿ ಸಿಎಂ ರ ಮಗ ಸೋಲ್ತಾರೆ ಅಂತ ಯಾರಾದ್ರೂ ಅನ್ಕೊಂಡಿದ್ರಾ? ಇಮ್ಯಾಜಿನ್ ಸಹ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಆದರೆ ಮಂಡ್ಯದ ಜನ ರಿಸಲ್ಟ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹೀನಾಯವಾಗಿ ಸೋಲ್ಸಿದ್ರು. ಇದೇ ತರ ಹಾಸನದಲ್ಲೂ ಈ ಬಾರಿ ಜನ ಆಶ್ಚರ್ಯಕರ ಫಲಿತಾಂಶ ಕೊಟ್ರೂ ಕೊಡಬಹುದು, ಹೇಳಕ್ಕಾಗಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರಂತೂ ರಣತಂತ್ರ ರೂಪಿಸ್ತಾ ಇದ್ದಾರೆ. ಅವರಿಗೆ ಎಲ್ಲಿಲ್ಲದ ಪ್ರೀತಿ ಈಗ ಬಿಜೆಪಿಯ ನಾಯಕರ ಮೇಲೆ ಬಂದ್ಬಿಟ್ಟಿದೆ. ಅದು ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ್ರಿಗೆ ಹೇಳ್ತಾರೆ, ಪ್ರೀತಮ್ ಗೌಡ್ರೆ, ನೀವೇನಾದ್ರೂ JDS ಗೆ ಸಪೋರ್ಟ್ ಮಾಡಿದ್ರೆ ಅವರು ನಿಮ್ಮನ್ನ ಮುಗಿಸ್ಬಿಡ್ತಾರೆ, ಸಮಾಧಿ ಮಾಡ್ಬಿಡ್ತಾರೆ ಅಂತೆಲ್ಲ ಪ್ರೀತಮ್ ಗೌಡ್ರಿಗೆ ಸಜೆಷನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರ ನಾಮಪತ್ರ ಸಲ್ಲಿಕಾ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು JDS ನ ಟೀಕೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಿಜೆಪಿನ ಪ್ರೀತಿ ಮಾಡಿದ್ದು ಜಾಸ್ತಿ. ಅಂದ್ರೆ ಅವರಿಗೂ ಸಹ ಗೊತ್ತಿದೆ ಬಿಜೆಪಿ ಮತ್ತು JDS ನ ನಡುವೆ ಹುಳುಕಿದೆ, ಅದರ ಉಪಯೋಗನ ನಾನು ಪಡೆದುಕೊಳ್ಳಬೇಕು, ಪ್ರೀತಮ್ ಗೌಡ್ರನ್ನ ಟ್ರಿಗರ್ ಮಾಡಬೇಕು. ಏನಾದ್ರೂ ಈ ಬಾರಿ ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವರು ಗೆದ್ರೆ ನಿಮ್ಮನ್ನ ಮುಗಿಸ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಬಿಜೆಪಿ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಪರಿಸ್ಥಿತಿ ಹಿಂಗಿರುವಾಗ ಬಿಜೆಪಿ ಮತ್ತು JDS ಮೈತ್ರಿ ಆಗಿದ್ದು ಅದರ ಉಪಯೋಗ ಪಡೆದುಕೊಳ್ಳುವಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆಗ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅವರಿಗೆ ಈಗಿರುವ ಆಂಟಿ ಇನ್ಕಂಬೆನ್ಸಿನಲ್ಲಿ ಒಂದೊಂದು ಓಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂತದ್ರಲ್ಲಿ ಪ್ರಭಾವಿ ಮಾಜಿ ಶಾಸಕರಾಗಿರ್ತಕ್ಕಂತ ಪ್ರೀತಮ್ ಗೌಡ್ರ ಬೆಂಬಲ ಮನಸ್ಪೂರ್ವಕವಾಗಿ ಸಿಗಲಿಲ್ಲ ಅಂದ್ರೆ ಇದು JDS ಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಆಶ್ಚರ್ಯಕರವಾದ ಫಲಿತಾಂಶ ಬರೋ 2 ಕ್ಷೇತ್ರಗಳು ಯಾವಪ್ಪ ಅಂದ್ರೆ, ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅದು ಬಿಟ್ರೆ ಎರಡನೇದು ಹಾಸನನೇ. ಅಳೆದು ತೂಗಿ ಕಾಂಗ್ರೆಸ್ನವರು ಎಲ್ಲಾ ಲೆಕ್ಕಾಚಾರ ಮಾಡಿ ಶ್ರೇಯಸ್ ಪಟೇಲ್ರನ್ನೇ ಕಣಕ್ಕಿಳಿಸಿದ್ದಾರೆ. ಶ್ರೇಯಸ್ ಪಟೇಲ್ರ ತಾತ ದೇವೇಗೌಡ್ರನ್ನೇ ಚುನಾವಣಾ ಅಖಾಡದಲ್ಲಿ ಮಕಾಡೆ ಮಲಗಿಸಿದ್ರು. ಬಿಜೆಪಿ ಹೈಕಮಾಂಡ್ರು ಸಹ ಕುಮಾರಸ್ವಾಮಿ ಅವರಿಗೆ ಸಂದೇಶ ಕೊಟ್ಟಿದ್ರು, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರ್ನ ಈ ಬಾರಿ ನಿಲ್ಸೋದ್ ಬೇಡ, ಗೆಲುವು ಸುಲಭವಿಲ್ಲ ಅಂತ ರಿಪೋರ್ಟ್ಸ್ ನ ತೋರಿಸ್ಬಿಟ್ಟು ಹೇಳಿದ್ರು. ಆದ್ರೆ ಅನಿವಾರ್ಯವಾಗಿ ಕುಟುಂಬದ ವಿರೋಧನ ಕಟ್ಟಿಕೊಳ್ಳೋದಕ್ಕೆ ಇಷ್ಟಪಡದ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣರ್ನೇ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದಾರೆ. ಹಾಸನದಲ್ಲಿ ಮೈತ್ರಿ ವರ್ಕೌಟ್ ಆಗುತ್ತಾ ಅನ್ನೋ ಅನುಮಾನಗಳಿರೋ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣರ್ನ ಈ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬರ್ತಾರಾ? ಪ್ರೀತಮ್ ಗೌಡ್ರು ನಿಜಕ್ಕೂ ಹೃದಯದಿಂದ ಇದಕ್ಕೆಲ್ಲ ಸಹಕಾರ ಕೊಡ್ತಾರಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.